ಹಳ್ಳಿ ಜೀವನ ಇಡೀ ವರ್ಲ್ಡ್ ಅಲ್ಲೇ ಎಲ್ಲಕ್ಕಿಂತ ಬೆಸ್ಟ್ ಜೀವನ. ನೇಚರ್ ನೋಡಿ, ಒಳ್ಳೆ ಗಾಳಿ, ಒಳ್ಳೆ ಊಟ ಎಲ್ಲ ಇದೆ. ಸುಮ್ನೆ ನಾವ್ ಎಷ್ಟೊಂದ್ ಜನ ಹಳ್ಳಿಗಳಿಂದ ಎಷ್ಟೊಂದ್ ಜನ ಬೆಂಗಳೂರಿಗೆ ಬರ್ತಾರೆ. ನಾನು ಇಷ್ಟೇ ಹೇಳೋದು, ಬರಬೇಡಿ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಗೋಕರ್ಣ ಸ್ಟೇಯಿಂಗ್ ರೂಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಇದು ನಾವು ಸ್ಟೇ ಆಗಿದ್ದಂಥ ರೂಮು. ಇದಕ್ಕೆ ಕೇವಲ 600 ರೂಪಾಯಿಯನ್ನು ಚಾರ್ಜ್ ಮಾಡ್ಕೊಂಡಿದ್ದಾರೆ ಗೈಸ್. ಅದೇ ರೀತಿ ನಮಗೆ ಇದ್ರ ಕೆಳಗಡೆನೂ ನಮಗೆ ಎಕ್ಸ್ಟ್ರಾ ಬೆಡ್ಡನ್ನು ಕೊಟ್ಟಿದ್ದಾರೆ. ತುಂಬ ಜನ ಬಂದರೆ ಕೆಳಗಡೆನೂ ಮಲ್ಕೋಬೋದಾಗಿದೆ. ವಾಶ್ರೂಮು ಅಷ್ಟೇ ತುಂಬ ಕ್ಲೀನಾಗಿತ್ತು. ಇವಾಗ ನಾವು ಹೊರಟ್ವಿ ಓಮ್ ಬೀಚ್ ಕಡೆಗೆ. ಕುಡ್ಲೆ ಬೀಚಿಂದ ಓಮ್ ಬೀಚಿಗೆ ಜಸ್ಟ್ ಒಂದು 2 ಕಿಲೋಮೀಟರ್ ಆಗುತ್ತೆ. ಸೊ ನಾವು ನಡ್ಕೊಂಡು ಹೋಗುವಂಥ ಪ್ಲ್ಯಾನ್ ಮಾಡಿ ನಡ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗೋ ಹಿಂಗೋ ಬೀಚ್ ಹತ್ರ ತಲುಪಿದ್ವಿ. ಬೀಚ್ ತಲುಪಿದ ನಂತರ ಮಳೆ ಬೇರೆ ಲೈಟಾಗಿ ಸ್ಟಾರ್ಟ್ ಆಯಿತು. ಮಳೆ ಬಂದರೂ ಪರವಾಗಿಲ್ಲ ಅಂತ ಬೀಚಿಗೆ ಇಳಿದ್ವಿ. ಬೀಚಲ್ಲಿ ತಿರುಗಾಡಿ ಆದಮೇಲೆ ನಮಗೆ ಹೊಟ್ಟೆ ಬೇರೆ ಹಸಿಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲೇ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿಗೆ ಬಂದು ಎಗ್ ಮ್ಯಾಗಿ ತಿಂದು ಅಲ್ಲಿಂದ ನಾವು ರೂಮ್ ಕಡೆಗೆ ಹೊರಟ್ವಿ. ಅಲ್ಲೇ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ನಾವು ರೂಮ್ ಕಡೆ ಆರಾಮಾಗಿ ಹೊರಟ್ವಿ. ಅಷ್ಟೊತ್ತಿಗೆ ರೂಮ್ ವೆಕೇಟ್ ಮಾಡೋ ಟೈಮ್ ಬೇರೆ ಆಗಿತ್ತು. ಸೊ ನಾವು ಬ್ಯಾಗೆಲ್ಲ ತಗೊಂಡು ರೂಮ್ ವೆಕೇಟ್ ಮಾಡಿ ಗೋಕರ್ಣ ಕಡೆಗೆ ಹೊರಟ್ವಿ. ರೂಮ್ ಮೇಂಟೆನೆನ್ಸಿಗೆ ಅಂತ ಒಂದು ಫ್ಯಾಮಿಲಿಲಿ ಸ್ಟೇ ಆಗಿದ್ದರು, ಗಂಡ ಮತ್ತು ಹೆಂಡತಿ ಅವರು ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿಕೊಂಡ್ರು ಮತ್ತು ತುಂಬ ಚೆನ್ನಾಗಿ ನಮ್ಮನ್ನ ಕೇರ್ ಕೂಡ ಮಾಡಿಕೊಂಡ್ರು. ಅವರ ಮನೆಯಿಂದನೇ ಮನೆ ಊಟ ಕೂಡ ನಮಗೆ ನಾನ್ ವೆಜ್ ಊಟ ಕೂಡ ಮಾಡಿಕೊಟ್ಟಿದ್ರು. ತುಂಬ ಸಾಧು ಸ್ವಭಾವದವರು, ಅದೇ ರೀತಿ ತುಂಬ ಡೌನ್ ಟು ಅರ್ತ್ ಪೀಪಲ್ಸ್ ಆಗಿದ್ದರು ಅವರು. ಅವರೇ ನಮ್ಮನ್ನು ಆಟೋದವರೆಗೂ ಡ್ರಾಪ್ ಮಾಡಲಿಕ್ಕೂ ಕೂಡ ಬಂದರು. ಅವರ ಜೊತೆ ಮಾತನಾಡುತ್ತಾ ಬಂದು ತಲುಪೋಷ್ಟರಲ್ಲಿ ನಾವು ಬುಕ್ ಮಾಡಿದಂಥ ಆಟೋ ಕೂಡ ಬಂದಿತ್ತು. ಆಟೋ ಹತ್ತಿ ಗೋಕರ್ಣ ಕಡೆ ಹೊರಟ್ವಿ. ಇಲ್ಲಿ ನಾವು ಫಿಶ್ ಕರಿ ಊಟ ಮಾಡಿಕೊಂಡು ಗೋಕರ್ಣ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಬಸ್ ಬಂದಿತ್ತು. ಬಸ್ ಹತ್ತಿ ನಾವು ಡೈರೆಕ್ಟ್ ಬೆಂಗಳೂರಿಗೆ ಹೊರಟ್ವಿ.